ನಾನಿರೋದು ಇದು ಡೀಸೆಲು ಅಲ್ಲ, ಪೆಟ್ರೋಲು ಅಲ್ಲ, ಇ ಎಫ್ ಆಯಿಲ್ ಅಂದರೆ ಡೀಸೆಲ್ ಎಕ್ಸಾಸ್ಟ್ ಫ್ಲೂಡ್ ಅಂತೇಳಿ. ಇದು ಇಲ್ಲಿ ಕಂಪಲ್ಸರಿ ಎಲ್ಲರೂ ಹಾಕ್ಸ್ಬೇಕು, ಯಾಕಂದ್ರೆ ಪರಿಸರ ಹಾನಿ ಆಗ್ಬಾರ್ದು ಮತ್ತು ಜನಗಳಿಗೆ ಜಾಸ್ತಿ ಹೊಗೆ ಬರಬಾರ್ದು ಅಂತೇಳಿ ಎಲ್ಲರೂ ಹಾಕ್ಸ್ಬೇಕು ಗಾಡಿಗಳಿಗೆ, ಮೈನಿಂಗ್ ಗಾಡಿಗಳಿಗೆ ಎಸ್ಪೆಷಲಿ. ಯಾಕಂದರೆ ಇದನ್ನು ಹಾಕ್ಸೋದ್ರಿಂದ ಕಾರ್ಬನ್ ಡೈಆಕ್ಸೈಡ್ ಕಡಿಮೆ ಮಾಡ್ತೈತಿ, ಅದಕ್ಕೋಸ್ಕರ ಇದನ್ನು ಹಾಕ್ಸ್ಬೇಕು. ಇಲ್ಲಾಂದರೆ ಗಾಡಿಗಳಿಗೆ ಓಡಾಡೋಕ್ಕೆ ಪರ್ಮಿಷನ್ ಕೊಡೋಲ್ಲ, ಅದಕ್ಕೋಸ್ಕರ ಇಲ್ಲಿ ಎಲ್ಲರೂ ಕಂಪಲ್ಸರಿ ಹಾಕ್ಸ್ತಾರೆ. ಇಲ್ಲಿ ಯಾವ ಥರ ಪ್ರೊಸೆಸ್ ಆಗುತ್ತೆ ಅಂದರೆ NMDC ಅಂತ ಇದೆ, ಅಲ್ಲಿ ಲಾರಿಗಳೆಲ್ಲ ಹೋಗಿ ಅಲ್ಲಿ ಮಣ್ಣು ತುಂಬ್ಕೊಂಬರ್ತಾವೆ. ಅಂದರೆ ಮಣ್ಣು ಬೇರೆ ಎಲ್ಲ ಸಪ್ರೇಟ್ ತುಂಬ್ಕೊಂಡು JSW ಹೋಗ್ತಾವೆ, ಆಮೇಲೆ BMW ಹೋಗ್ತದೆ, ಆಮೇಲೆ ಗಿನಿಗೇರಿ ಹತ್ರ ಒಂದು ಫ್ಯಾಕ್ಟ್ರಿ ಇದೆ ಅಲ್ಲಿ ಹೋಗ್ತೈತಿ. ಎಲ್ಲ ಸಪ್ರೇಟಾಗಿ ಅಲ್ಲಿ ಹೋಗಿ ಕಬ್ಬಣ ಬೇರೆ, ಉಕ್ಕು ಬೇರೆ, ಈ ಥರ ಸೀಡ್ಸು ಬೇರೆ ಥರ ಎಲ್ಲ ಅಲ್ಲಿ ಪ್ರೊಸೆಸ್ ಆಗಿ ಮಾರ್ಕೆಟಿಂಗ್ ಮಾಡ್ತಾರೆ. ಆದರೆ ಇಲ್ಲಿ ಅಭಿವೃದ್ಧಿ ಹೆಸರಲ್ಲಿ ಮರಣ ಹೋಮ ಆಗ್ತಾಯಿದೆ, ಆಮೇಲೆ ವನ್ಯಜೀವಿಗಳಂತೂ ನಶಿಸಿ ಹೋಗ್ತಾ ಇದ್ದಾವೆ. ಆದರೆ ಏನು ಮಾಡೋಕ್ಕಾಗಲ್ಲ, ಒಂದು ಕಂಟ್ರಿ ಡೆವಲಪ್ ಆಗ್ಬೇಕಂದ್ರೆ ಒಂದು ಕಳ್ಕೋಬೇಕು, ಒಂದು ಪಡ್ಕೋಬೇಕು. ಇಲ್ಲಿ ಪುಷ್ಪ ಸಿನಿಮಾದಲ್ಲಿ ಬಳಸಿರ್ತಕ್ಕಂಥ ಲಾರಿ ಥರ ಇಲ್ಲಿ ಭಾಳ ಅದಾವು, ತೋರಿಸ್ತೀನಿ ನಿಮಗೆ. ಪುಷ್ಪ ಗಾಡಿ ಅವಾಗೆಲ್ಲ ಟಾಟಾ ಟಿಪ್ಪರ್ ಗಾಡಿಗಳು ಈ ಥರ ಇದ್ದವು, ಓಲ್ಡ್ ಮಾಡಲ್ ಇದು. ಅವಾಗೆಲ್ಲ ಜಾಸ್ತಿ ಇವನ್ನ ಯೂಸ್ ಮಾಡ್ತಿದ್ರು ಮೈನಿಂಗ್ ಮಾಡೋಕ್ಕೋಸ್ಕರ. ಇವಾಗೆಲ್ಲ ನ್ಯೂ ಮಾಡಲು ಹೊಸ ಬಂದಿದ್ದಾವೆ ಈ ಥರ. ನೀವು ಪುಷ್ಪ ಸಿನಿಮಾ ನೋಡಿರ್ತೀರ, ಇಂಥ ಟಿಪ್ಪರ್ ಗಾಡಿಗಳನ್ನ ಜಾಸ್ತಿ ಬಳಸಿದ್ದಾರೆ. ಇದು ಟಾಟಾ ಗಾಡಿ ಓಲ್ಡ್ ಮಾಡಲ್ ಇದು. ಜಾಸ್ತಿ ಇಲ್ಲಿ ಸಂಡೂರಲ್ಲಿ ಜಾಸ್ತಿ ಇದನ್ನೇ ಬಳಸ್ತಿದ್ರು ಅವಾಗ, ಆದರೆ ಇವಾಗ ನ್ಯೂ ಮಾಡಲ್ ಬಂದಿದ್ದು ಅವ್ನು ಬಳಸ್ತಿದ್ದಾರೆ. ಈ ಗಾಡಿ ಓಲ್ಡ್ ಮಾಡಲು ಇದು ಯಾವುದಂತ ಹೇಳ್ತಾರೆ, ನಮ್ಮ ಮೆಕ್ಯಾನಿಕ್ ಕೇಳ್ರಿ ಹೇಳ್ತಾರೆ. ಮೆಕ್ಯಾನಿಕ್ ಇದು ಯಾವುದು ಓಲ್ಡ್ ಮಾಡಲು? ಕೂಲರ್ ಗಾಡಿ, ಟರ್ಬೋ ಗಾಡಿ, ಕೂಲರ್ ಟರ್ಬೋ ಗಾಡಿ ಅಂತಿದ್ದು. ಎಷ್ಟನೇ ಇಷ್ಟಿದ್ದಾನೆ ಇದು? 2013 ಮಾಡಲಿ ಇದು ಗಾಡಿ. 13 ಮಾಡಲಿ, 2013-14ನೇ ಮಾಡಲ್ ಅಂತಿದ್ರು. 13ನೇ ಮಾಡಲಿ. ಮಾನಸ ಸರೋವರದಲ್ಲಿ ಒಂದು ಹಾಡು ಐತಿ, ಹಾಡು ಹಳೆಯದಾದರೆ ಏನು ಅಂತಂದೇಳಿ. ಆ ಸಾಂಗ್ ಶೂಟ್ ಮಾಡಿದ್ದು ಆ ಗುಡ್ಡದ ಹಿಂದೆ. ನೋಡ್ರಿ ಎಷ್ಟು ಅದ್ಭುತವಾದಂಥ ನಿಸರ್ಗ, ಇನ್ನೂರು ಪ್ರಕೃತಿಗೆ ಅಂತ ಗಾಂಧೀಜಿನೇ ಮನಸ್ಸು